ಗುರು ಮುಂಬೈ ಇಂಡಿಯನ್ಸ್ ಅವರು ಈ ಸೀಸನ್ ಆಲ್ಮೋಸ್ಟ್ ಔಟ್ ಆಫ್ ದಿ ಟೂರ್ನಮೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ಸೀಸನ್ ವರ್ಸ್ಟ್ ಆಗಿ ಆಡ್ಕೊ ಬರ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್ ಅವರು ಅಂತ ಹೇಳ್ಬೋದು. ಯಾಕೆಂತೇಳಿದ್ರೆ ಆಡಿರುವಂಥ ಮ್ಯಾಚಸ್ಗಳಲ್ಲೆಲ್ಲ ಮುಂಬೈ ಇಂಡಿಯನ್ಸ್ ಅವರು ಬರೀ ಗೆದ್ದಿರೋದು ಎರಡು ಮ್ಯಾಚ್ ಅಂತ ಹೇಳ್ಬೋದು. ಸಖತ್ತಾಗಿ ವರ್ಸ್ಟ್ ಆಗಿ ಆಡ್ತಾ ಇದ್ದಾರೆ. ಇವತ್ತು CSK ಅಗೇನ್ಸ್ಟ್ ಮ್ಯಾಚ್ ಇತ್ತು ಚಿದಂಬರಂ ಸ್ಟೇಡಿಯಂ ಚೆನ್ನೈಯಲ್ಲಿ ಅಂತ ಹೇಳ್ಬೋದು. ಏನೇ ಆಯಿತು ಅಂತ ನೋಡ್ಕೊಬೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕ್ ಇನ್ಫೋ. ಗುರು ಈ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಶಿಪ್ ಕೊಟ್ಟಾಗಿಂದ ಇದೇ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಲಾಸ್ಟ್ ಸೀಸನ್ ಸಖತ್ತಾಗಿ ಆಡಿ ಕ್ವಾಲಿಫೈರ್ 2 ಗಂಟನ್ನು ಬಂದಿರೋ ಸಖತ್ತಾಗಿ ಆಡಿ ಅದು ಪಂಜಾಬ್ ಅವರು ಸೋಲ್ತಿರ್ತಾರೆ ಮುಂಬೈ ಇಂಡಿಯನ್ಸ್ ಅಂತ ಹೇಳೋದು. ಚೆನ್ನಾಗಿ ಆಡಿರ್ತಾರೆ ಮುಂಬೈ ಇಂಡಿಯನ್ಸ್ ಅವರು ಲಾಸ್ಟ್ ಸೀಸನ್. ಆದರೆ ಈ ಸೀಸನ್ ಅಂತೂ ಸಖತ್ ವರ್ಷಾಗಿ ಕಾಣ್ತಿದ್ದಾರೆ. ಬೌಲಿಂಗ್ ಇಲ್ಲ, ಬ್ಯಾಟಿಂಗ್ ಇಲ್ಲ, ಇಂಟೆಂಟೇ ಇಲ್ಲ ಗುರು ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ಬ್ಯಾಟಿಂಗ್ ಆಡೋಕೆ ಬಂದವರೆಲ್ಲ ಬರೀ ಟುಕ್ ಟುಕ್ ಅಂತಾನೆ ಆಡ್ತಾ ಇದ್ದಾರೆ. ಬರೀ ರನ್ಸೇ ಬಾಲ್ ಆಡ್ತಿದ್ದಾರೆ. ಒಂದೊಂದು ಬಾಲ್ಗೆ ಒಂದೊಂದು ರನ್ ತಗೊಳ್ತಾ ಇದ್ದಾರೆ ಅಂತ ಹೇಳೋದು. ಸಖತ್ ಅಗ್ರೆಸಿವ್ ಇಂಟೆಂಟ್ ಇಲ್ಲ. ಯಾರು ಬ್ಯಾಟ್ಸ್ಮನ್ ಚೆನ್ನಾಗಿ ನಾವು ಟೀಮ್ಗೋಸ್ಕರ ಆಡಬೇಕು, ಗೆಲ್ಸ್ಬೇಕು ಅಂತ ಇಂಟೆಂಟೇ ಇಲ್ಲ ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಮುಂಬೈ ಇಂಡಿಯನ್ಸ್ ಅವರು ಮ್ಯಾಚ್ನ ಸೋಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವ್ರು ಯಾರಾದ್ರೂ ಚಿದಂಬರಂ ಸ್ಟೇಡಿಯಂ ಫಸ್ಟ್ ಟಾಸ್ನ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಡ್ತಾರೆ ಗುರು. ಟಾಸ್ನ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು ಅಂತ ಹೇಳ್ಬೋದು. ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರು ಸರಿ, ಒಂದು 200 ರನ್ ಟಾರ್ಗೆಟ್ ಆದರೂ ಕೊಟ್ಟರೆ CSK ಅವರು 180 ರನ್ ಚೇಸ್ ಮಾಡಿಲ್ಲ ಆಲ್ಮೋಸ್ಟ್ ಒಂದು 6-7 ಇಯರ್ಸ್ ಅಂತಾನೆ ಹೇಳ್ಬೋದು. ಅದು ಕೂಡ ಆಗಿಲ್ಲ. 155 ರನ್ ಹೊಡಿತಾರೆ ಗುರು. ಏನು ಆಡ್ತಿದ್ದಾರೆ ಅಂತ ಗೊತ್ತಾಯ್ತಲ್ಲ ಮುಂಬೈ ಇಂಡಿಯನ್ಸ್ ಅವರು. ಪವರ್ ಪ್ಲೇ ಸಖತ್ತಾಗಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ವಿಕೆಟ್ ಬೇಗನೆ ಬೀಳುತ್ತೆ. ಅನ್ಶುಲ್ ಕಂಬೋಜರ್ಗೆ ವಿಕೆಟ್ನ ಬೀಳುತ್ತೆ. ವಿಲ್ಜಾಕ್ಸ್ ಅವ್ರ ವಿಕೆಟ್ ಅಂತ ಹೇಳ್ಬೋದು. ಪವರ್ ಪ್ಲೇ ಆಲ್ಮೋಸ್ಟ್ 56 ರನ್ನು ಒಂದು ವಿಕೆಟ್ನ ಕಳ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ ಅಂತ ಬರುತ್ತೆ. ಅಲ್ಲಿಂದ ರಿಯಲ್ ತ್ರಿಕಂಟನ್ನು ಮತ್ತೆ ನಿಮಗೆ ನಮ್ಮಂದಿರ ಅವ್ರು ಔಟ್ ಆದಮೇಲೆ ಪಾರ್ಟ್ನರ್ಶಿಪ್ಪೇ ಬರ್ತದೆ, ಚೆನ್ನಾಗಿ ಬರ್ತಾ ಇರ್ತದೆ. ಅದು 100 ರನ್ಗೆ 3 ವಿಕೆಟ್ನ ಬಿದ್ದಿರುತ್ತೆ ಅಂತ ಹೇಳ್ಬೋದು. ಅಲ್ಲಿಂದ ಕೊಲಾಪ್ಸ್ ಆಗುತ್ತೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಅಂತ ಹೇಳ್ಬೋದು. ನೆಕ್ಸ್ಟ್ 10 ಓವರ್ ಇಲ್ಲ 8 ಓವರ್ ಹೊಡೆದಿರೋದು ಬರೀ 55 ರನ್. ಹಾರ್ದಿಕ್ ಪಾಂಡ್ಯ ಅವರಂತೂ ವರ್ಷಾಗಿ ಆಡ್ತಿದ್ದಾರೆ ಅಂತ ಹೇಳ್ಬೋದು. 23 ರನ್ ಆಡಿ 23 ಬಾಲ್ ಆಡಿ ಬರೀ 18 ರನ್ ಸ್ಕೋರ್ ಮಾಡಿದ್ರು. ಇದು ಟೀಮ್ ಕಾಂಪೋಸಿಷನ್ ಲೆಕ್ಕ ತಗೊಂಡ್ರೆ ನೀವು ಸಖತ್ತು ಸ್ಲೋ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಇಲ್ಲಿ ಋತುರಾಜ್ ಗಾಯಕ್ವಾಡ್ ಮೊನ್ನೆ ಇನ್ನಿಂಗ್ಸ್ ಆಲ್ಮೋಸ್ಟ್ ಒಂದು 50 ಬಾಲ್ಸ್ಗೆ ಎಷ್ಟೋ ಸ್ಕೋರ್ ಮಾಡಿ ಒಂದು 70 ರನ್ಸನ್ನು ಹೊಡೆದ್ರು. ಅದಕ್ಕಿಂತ ಸ್ಲೋ ಆಗಿದ್ದಾರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅಂತ ಹೇಳ್ಬೋದು. ಗುರು ನೀವು ಫಸ್ಟ್ ಬ್ಯಾಟಿಂಗ್ ಆಡ್ತಿದ್ದೀರಾ, ಜಾಸ್ತಿ ಇಂಟೆಂಟಿಂದ ಆಡಬೇಕು. ಎಷ್ಟು ಟೋಟಲ್ ಕೊಡಬೇಕು ಅಂತ ಗೊತ್ತಿಲ್ಲ. ಆದಷ್ಟು ಬಂದಷ್ಟು ರನ್ಸ್ ಬಂದಷ್ಟು ನಿಮ್ಮ ಟೀಮ್ಗೆ ಒಳ್ಳೇದು ಅಂತ ಹೇಳ್ಬೋದು. ಆ ಥರ ನೀವು ಹಾರ್ದಿಕ್ ಪಾಂಡ್ಯ ಅವರು ಈ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ, ಇನ್ನು ಸೂರ್ಯಕುಮಾರ್ ಯಾದವ್ ಅಂತೂ ಫಾರ್ಮ್ ಅದೇ ಇಲ್ಲ. ಎಲ್ಲ ಹೊಡಿತಿದ್ದಾರೆ, ಎಲ್ಲೋ ಹೋಗ್ತಿದೆ. ಮತ್ತು ತಿಲಕ್ ವರ್ಮಾ ಅವರಂತೂ ಕೇಳಲೇಬೇಡಿ. ಶರ್ಫನ್ ರುತರ್ಫೋರ್ಡ್ನ ಏನು ಮಾಡಿಸ್ತಿದ್ದಾರೆ ಅಂತ ಗೊತ್ತಿಲ್ಲ. ಶಾರ್ದುಲ್ ಠಾಕೂರ್ನ ಲಾಸ್ಟ್ ಮ್ಯಾಚ್ ಆಡಿಸಿದ್ರು, 1 ಓವರ್ ಕೂಡ ಬೌಲಿಂಗ್ ಕೊಡಲಿಲ್ಲ. ಸಖತ್ ವರ್ಷಾಗಿ ಕ್ಯಾಪ್ಟನ್ಶಿಪ್ ಮಾಡ್ತಿದ್ದಾರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅಂತ ಹೇಳ್ಬೋದು. ಬ್ಯಾಟಿಂಗಲ್ಲಂತೂ ಗುರು ಹೇಳಕ್ಕೆ ಆಗ್ತದೆ ಆ ರೀತಿ ಇದು ಹಾರ್ದಿಕ್ ಪಾಂಡ್ಯ ಅಂತ ನಂಬಕ್ಕೆ ಆಗ್ತಾ ಬರ್ತದಂಗೆ ಬ್ಯಾಟಿಂಗ್ ಇಲ್ಲಿ ಸಖತ್ ಅಗ್ರೆಸಿವ್ ಇಂಟೆಂಟ್ ಇಟ್ಕೊಂಡು ಆಡುವಂಥ ಪ್ಲೇಯರ್ ಇಲ್ಲ ಹಾರ್ದಿಕ್ ಪಾಂಡ್ಯ. ನಮ್ಮ ಟೀಮ್ ಇಂಡಿಯಾಗೆ ಆ ರೀತಿ ಪರ್ಫಾರ್ಮೆನ್ಸ್ನ ಕೊಟ್ಟಿರುವಂಥ ಪ್ಲೇಯರು ಈ IPL ಯಾಕೆ ಹಿಂಗೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನನ್ಗೆ ಗೊತ್ತಿರೋಂಗೆ ನಮ್ಮ RCB ಮೇಲೆ ಒಂದು ಸ್ವಲ್ಪ ಸಖತ್ತಾಗಿ ಆಡಿದ್ರು ಅಂತ ಹೇಳೋದು. ವಾನ್ಖಡೆ ಸ್ಟೇಡಿಯಮಲ್ಲಿ ಚೆನ್ನಾಗಿ ಆಡಿದ್ರು. ಅದು ಬಿಟ್ಟರೆ ಏನು ಚೆನ್ನಾಗಿ ಆಡ್ತಿದೆ ಇದು ಹಾರ್ದಿಕ್ ಪಾಂಡ್ಯ ಅವರು ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ನಿಮಗೆ CSK ಬೌಲರ್ಸ್ ಆದಂಥ ಅನ್ಶುಲ್ ಕಂಬೋಜ್ ಆಗಿರ್ಬೋದು, ಮತ್ತು ನೂರ್ ಅಹಮದ್ ಆಗಿರ್ಬೋದು, ಮತ್ತು ರಾಮಕೃಷ್ಣ ಅಂತ ಅವ್ರನ್ನೂ ಚೆನ್ನಾಗಿ ಆಡಿಸಿದ್ರು. ಮತ್ತು ನಿಮಗೆ ಸಖತ್ತಾಗಿ ಬೌಲಿಂಗ್ ಮಾಡಿ ಕಟ್ ಹಾಕಿದ್ರು ಅಂತಲೇ ಹೇಳ್ಬೋದು. ನಿಮಗೆ 155 ರನ್ಗೆ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ CSK ಟೀಮ್ ಅವರು. ಅದನ್ನು ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ ಸಂಜು ಸ್ಯಾಮ್ಸನ್ ಹಾಗೂ ಋತುರಾಜ್ ಗಾಯಕ್ವಾಡ್ ಅವರು. ಬೇಗನೆ ಔಟ್ ಆಗ್ತಾರೆ ಸಂಜು ಸ್ಯಾಮ್ಸನ್ ಅಂತ ಹೇಳ್ಬೋದು. ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ನಿಮಗೆ ಋತುರಾಜ್ ಗಾಯಕ್ವಾಡ್ ಅವರು. ಒಳ್ಳೆ ಕ್ಯಾಪ್ಟನ್ಶಿಪ್ ಇನ್ನಿಂಗ್ಸ್ ಆಡಿದ್ದಾರೆ ಅಂತ ಹೇಳ್ಬೋದು. ಸ್ಲೋಗೆ ಆಡಿದ್ದಾರೆ, ಅಷ್ಟೊಂದೇನು ಟಾರ್ಗೆಟ್ ಇರಲ್ಲ. ಬೇರೆ ಯಾವ್ದಾದ್ರು ಟೀಮ್ ಆಗಿತ್ತು ಅಂತ ಹೇಳಿದ್ರೆ 15 ಓವರ್ಗೆ ಮ್ಯಾಚ್ ಫಿನಿಶ್ ಮಾಡಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ರು. ಆದರೆ CSK ಟೀಮ್ ಅಷ್ಟು ಯೋಚನೆ ಮಾಡಿಲ್ಲ. 18ನೇ ಓವರ್ ಗಂಟೆ ಹೋಗಿದ್ದಾರೆ ಮ್ಯಾಚ್. ಇನ್ನು ಸ್ವಲ್ಪ ಬೇಗನೆ ಹೊಡೆದಿದ್ರು ಸ್ವಲ್ಪ ನೆಟ್ ರನ್ ರೇಟ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದಾಯ್ತು. ಅದು ಸ್ಲೋಗೆ ಆಡಿ 48 ಬಾಲ್ 67 ರನ್ ಒಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ ಅಂತ ಹೇಳ್ಬೋದು. ಊರ್ವಿಲ್ ಪಟೇಲ್ ಎಲ್ಲರೂ ಇಂಪ್ರೆಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ 12 ಬಾಲ್ 24 ರನ್ನು ಸಖತ್ ಅಗ್ರೆಸಿವ್ ಇಂಟೆಂಟ್ ಇಟ್ಕೊಂಡು ಆಡಿರುವಂಥ ಬ್ಯಾಟ್ಸ್ಮನ್ ಊರ್ವಿಲ್ ಪಟೇಲ್ ಅವರು. ಆದ್ಮೇಲೆ ಬರ್ತಾರೆ 14 ಕೋಟಿ ಕೊಟ್ಟು ತಗೊಂಡಿರುವಂಥ ಕಾರ್ತಿಕ್ ಶರ್ಮಾ ಅವರು. ಈ ಸೀಸನ್ ಮೊದಲನೇ 50 ಓವರ್ಗೆ ಅಂತ ಹೇಳ್ಬೋದು. ಚೆನ್ನಾಗಿ ಆಡಿದರೆ 40 ಬಾಲ್ 54 ರನ್ನು. ಅದು ಸ್ಲೋ ಇನ್ನಿಂಗ್ಸ್ ಏನೇ, ಯಾಕಂದರೆ ಟಾರ್ಗೆಟ್ ಇದ್ದಿದೆ 155. ಕೆಳಗಡೆ ಡೆಪ್ತ್ ಕೂಡ ಇರಲಿಲ್ಲ ಬ್ಯಾಟಿಂಗಲ್ಲಿ CSK ಟೀಮ್ ಅವ್ರದ್ದು. ಡೆವಾರ್ಡ್ ಬ್ರೇವಿಸ್ ಇನ್ನೂ ಬರ್ತಿದ್ರು ಅಂತ ಹೇಳ್ಬೋದು. ಆದರೂ ಕೂಡ ಇಲ್ಲಿ 2 ವಿಕೆಟ್ನ ಕಳ್ಕೊಂಡು ಸಖತ್ತಾಗಿ ಫಿನಿಶ್ ಮಾಡ್ಕೊಂಡು ಪವರ್ ಪ್ಲೇಲಿ 62 ರನ್ಗೆ 2 ವಿಕೆಟ್ನ ಕಳ್ಕೊಂಡಿರ್ತಾರೆ. ಮುಂಬೈ ಇಂಡಿಯನ್ಸ್ ಅವರು ಕೂಡ ಅಷ್ಟೊಂದು ವಿಕೆಟ್ನ ಕಳ್ಕೊಂಡು ಬರೀ ಒಂದೇ ವಿಕೆಟ್ ಕಳ್ಕೊಂಡಿರ್ತಾರೆ. 56 ರನ್ಗೆ 1 ವಿಕೆಟ್ನ ಕಳ್ಕೊಂಡಿರ್ತಾರೆ ಮುಂಬೈ ಇಂಡಿಯನ್ಸ್ ಅವರು ಪವರ್ ಪ್ಲೇಲಿ. ಅದಾದಮೇಲೆ ನಿಮಗೆ 16 ಓವರಲ್ಲಿ ಅವ್ರು ಹೊಡೆದಿರೋದೇ 100 ರನ್. 16 ಓವರ್ ಗುರು, ಯಪ್ಪ ಸೈಕು. ಅಷ್ಟು ವರ್ಷದಾಗಿ ಆಡ್ತಿದ್ರೆ ಮುಂಬೈ ಇಂಡಿಯನ್ಸ್ ಅವರು ಅಂತಂದರೆ ಚೆನ್ನಾಗಿ ಬ್ಯಾಟಿಂಗ್ ಫಿನಿಶ್ ಮಾಡಿಕೊಡ್ತಾರೆ ಋತುರಾಜ್ ಗಾಯಕ್ವಾಡ್ ಹಾಗೂ ಕಾರ್ತಿಕ್ ಶರ್ಮಾ ಅಂತ ಹೇಳ್ಬೋದು. CSK ಅವ್ರಿಗೆ ಒಳ್ಳೆ ಜಯ ಸಿಕ್ಕಿದೆ. ಮುಂಬೈ ಇಂಡಿಯನ್ಸ್ ಅವರು ರೋಹಿತ್ ಶರ್ಮಾ ಬಂದರೂ ಕೂಡ ಇಲ್ಲಿ ಅಷ್ಟೊಂದು ಗೆಲ್ಲಕ್ಕೆ ಕಷ್ಟ ಆಗ್ತಿದೆ. ಯಾಕಂದರೆ ಬೂಮ್ರಾ ಅವ್ರಿಗೆ ವಿಕೆಟ್ ಬೀಳ್ತಿಲ್ಲ, ಹಾರ್ದಿಕ್ ಪಾಂಡ್ಯ ಅವ್ರಿಗೆ ವಿಕೆಟ್ ಬೀಳ್ತಿಲ್ಲ. ಸ್ಯಾಂಟ್ನರ್ಗೆ ಇಂಜುರಿ ಆಗ್ಬಿಟ್ಟು ಅವರು ರೋಲ್ಡ್ ಔಟ್ ಆಗ್ಬೋದ್ರು. ಮತ್ತು ಇಲ್ಲಿ ಶಾರ್ದುಲ್ ಠಾಕೂರ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ. ಮತ್ತು ನಿಮಗೆ ಟ್ರೆಂಟ್ ಬೋಲ್ಟ್ ಅವರು ಸ್ವಿಂಗೇ ಮರ್ತೋಗಿದೆ ಅಂತಲೇ ಹೇಳ್ಬೋದು. ಸ್ವಿಂಗೇ ಮಾಡ್ತಿಲ್ಲ ಇಲ್ಲಿ ಟ್ರೆಂಟ್ ಬೋಲ್ಟ್ ಅಂತಲೇ ಹೇಳ್ಬೋದು. ಯಾರನ್ನು ಆಡಿಸ್ತಿದ್ದಾರೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ಅಂತ ಹೇಳ್ಬೋದು. ಸಖತ್ ವರ್ಷಾಗಿ ಕಾಣ್ತಿದೆ ಅಂತಲೇ ಹೇಳ್ಬೋದು. ನಿಮ್ಗೆ ಅನಿಸ್ತು ಮುಂಬೈ ಇಂಡಿಯನ್ಸ್ ಟೀಮ್ ಅಂತ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.